ಆನಂದ್ ಸಿಂಗ್ ಮೇಲೆ ರೌಡಿ ಗಣೇಶ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಂಪ್ಲಿ ಗಣೇಶ್ ಅರೆಸ್ಟ್ ವಿಚಾರದಲ್ಲಿ ನಡೆದಿದೆಯಾ ಡ್ರಾಮಾ ಅನ್ನುವ ಪ್ರಶ್ನೆ ಎದ್ದಿದೆ. ಸ್ಥಳ ಗೊತ್ತಿದ್ರೂ ಅರೆಸ್ಟ್ ಮಾಡ್ತಿಲ್ವಾ ಪೊಲೀಸರು? ಯಾವ ಕಾರಣಕ್ಕೋಸ್ಕರ ಇನ್ನೂ ಮುಚ್ಚುಮರೆ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ನಿನ್ನೆ ಫೇಸ್ಬುಕ್ ನಲ್ಲಿ ಘಟನೆಯ ವಿವರವನ್ನ ಹಾಕಿದ್ರು ಕಂಪ್ಲಿ ಗಣೇಶ್ ಅವರು. ಫೇಸ್ಬುಕ್ ಪೋಸ್ಟ್ ಹಿಂದೆ ಬಿದ್ರೆ ಸ್ಥಳ ಸಿಗೋದು ಖಚಿತ, ಆದ್ರೂ ಕೂಡ ಇಲ್ಲಿ ಪೊಲೀಸರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ, ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ. ಗಣೇಶ್ ಇರುವ ಸ್ಥಳದ ಬಗ್ಗೆ ಮಾಹಿತಿ ಸಿಗುವುದು ಖಚಿತ. ಆ ಒಂದು ಪೋಸ್ಟ್ ಅನ್ನ ಇವರು ಫಾಲೋ ಮಾಡ್ಕೊಂಡು ಹೋದ್ರೆ, ಆದರೆ ಅದನ್ನು ಕೂಡ ಪೊಲೀಸರು ಮಾಡ್ತಾ ಇಲ್ಲ. ಇಲ್ಲಿ ಒತ್ತಡ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೋಸ್ಟ್ ಮಾಡಿದ ಕಂಪ್ಯೂಟರ್ IP ಅಡ್ರೆಸ್ ಹುಡುಕಿದ್ರೆ ಸಾಕು, ಎಲ್ಲಿಂದ ಪೋಸ್ಟ್ ಮಾಡಿದ್ದು, ಯಾವ ಸ್ಥಳದಿಂದ ಪೋಸ್ಟ್ ಮಾಡಿದ್ದು, ಯಾವ ಕಂಪ್ಯೂಟರ್ ಇಂದ ಪೋಸ್ಟ್ ಮಾಡಿದ್ದು ಅನ್ನುವ ಡೀಟೇಲ್ಡ್ ಅಡ್ರೆಸ್ ಕೂಡ ಸಿಗುತ್ತೆ ಇವರಿಗೆ. ಆದ್ರೆ ಇದುವರೆಗೂ ಆ ಒಂದು ಕೆಲಸವನ್ನ ಮಾಡಿಲ್ಲ. IP ಅಡ್ರೆಸ್ ಅನ್ನ ಹುಡುಕಿದ್ರೆ ಸಾಕು ಸಿಗುತ್ತೆ. ರೌಡಿ MLA ಯ ಮಾಹಿತಿ IP ಅಡ್ರೆಸ್ ಪತ್ತೆ ಹಚ್ಚಲು ಸಾಕು ಕೇವಲ 10 ರಿಂದ 15 ನಿಮಿಷ ಸಾಕು. ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವ ಸ್ಥಳದಿಂದ ಪೋಸ್ಟ್ ಮಾಡಿದ್ದು, ಪ್ರತಿಯೊಂದರ ಡೀಟೇಲ್ ಕೂಡ ಸಿಗುತ್ತೆ. ಆದ್ರೆ ಪೊಲೀಸರು ಆ ಒಂದು ಕೆಲಸವನ್ನ ಮಾತ್ರ ಮಾಡಿಲ್ಲ. ಯಾಕೆಂದ್ರೆ ಬಂಧಿಸುವಂತಹ ನಾಟಕ ಆಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ ಇಲ್ಲಿ. ಆದ್ರೂ ಶಾಸಕನ ಸ್ಥಳದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇಲ್ಲ ಪೊಲೀಸರು. ರೌಡಿ MLA ಬಂಧನದಲ್ಲಿ ನಾಟಕ ನಡೀತಾ ಇದೆಯಾ? ರೌಡಿ MLA ಗಣೇಶ್ ಗಿದ್ಯಾ ಹಿರಿಯರ ಶ್ರೀರಕ್ಷೆ, ಆತನನ್ನ ಬಂಧಿಸಬಾರ್ದು ಅನ್ನುವ ನಿಟ್ಟಿನಲ್ಲಿ ಹಿರಿಯರ ಶ್ರೀರಕ್ಷೆ ಇರೋದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.